ಎಲ್ಲರಿಗೂ ನಮಸ್ಕಾರ. ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬೇಸಿಕ್ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಸ್ಟಾರ್ಟಿಂಗಲ್ಲಿ ಸೀರೆ ಕುಚ್ಚು ಕಲಿಯೋರಿಗೆ ಹಾರ್ಟ್ ಶೇಪ್ ಬರೋದಕ್ಕೆ ತುಂಬ ಕಷ್ಟಪಡ್ತಾರೆ. ಅದಕ್ಕೊಂದು ಐಡಿಯಾ ಹೇಳ್ಕೊಡ್ತೀನಿ, ಯಾವ ರೀತಿ ನಾವು ನೀಟಾಗಿ ಹಾರ್ಟ್ ಶೇಪ್ ಡಿಸೈನ್ ಮಾಡೋದು ಅಂತ. ನಾನಿವಾಗ ಇಲ್ಲಿ 8 ಎಳೆ ದಾರ ತೊಗೊಂಡಿದ್ದೀನಿ. ಮತ್ತು ನೋಡಿ, ಇಲ್ಲಿ ಹಿಂದೆಗಡೆ ಥರ ಇದನ್ನು ಗಂಟು ಹಾಕ್ಕೊಂಡಿದ್ದೀನಿ. ಈ ಗಂಟು ಹಾಕ್ಕೊಂಡಿರೋದ್ರ ಮೇಲ್ಗಡೆ ಲೇಸ್ನ ಇಟ್ಟು, ಈಗ ಲೇಸ್ ಒಳಗಡೆ ಕ್ರೋಶನ ಹಾಕಿ ನೀಟಾಗಿ ದಾರನ ತೊಗೊಂಬರ್ಬೇಕು. ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಬಿಡ್ಬೇಕು. ಲಾಕ್ ಮಾಡ್ಕೊಂಡು ಆದಮೇಲೆ 1 2 3 ಚೈನ್ನ ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿ, ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಆ ಪಾಯಿಂಟ್ ಕರೆಕ್ಟಾಗಿ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿ. ಲಾಕ್ ಮಾಡ್ಕೊಂಡು ಆದಮೇಲೆ 1 2 3 4 5 ಮತ್ತೆ 5 ಚೈನ್ನ ಹಾಕ್ಕೋಬೇಕು. 5 ಚೈನ್ನ ಹಾಕಿ ಮತ್ತೆ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಆ ಪಾಯಿಂಟ್ ಕರೆಕ್ಟಾಗಿ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋಬೇಕು. ನಾವು ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀವಿ, ಮತ್ತು 5 ಚೈನ್ ಹಾಕ್ಕೊಂಡಿದ್ದೀವಿ. 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ 1 2 3 ಮತ್ತೆ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೆ ಆ ಪಾಯಿಂಟ್ ಕರೆಕ್ಟಾಗಿ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಇವಾಗ 1 2 3 4 5 ಮತ್ತೆ 5 ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಆ ಪಾಯಿಂಟ್ ಕರೆಕ್ಟಾಗಿ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕಿ ನೀಟಾಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಆದಮೇಲೆ 1 2 ಮತ್ತು 3 ಮತ್ತೆ 3 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ನೋಡಿ, ಬಟ್ಟೆಗೂ ಮತ್ತು ನಾವು ಇಲ್ಲಿ ಚೈನ್ ಹಾಕ್ಕೊಂಡಿದ್ದೀವಲ್ವ ಅದಕ್ಕೂ ಈ ಥರ ನೀಟಾಗಿ ಕುತ್ಕೋಬೇಕು. ಈ ರೀತಿ ನಾವು ಲಾಕ್ ಮಾಡ್ಕೊಳ್ಳೋದ್ರಿಂದ ಡಿಸೈನು ರಿಂಕಲ್ ಬರೋದಿಲ್ಲ. ಇವಾಗ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 5 ಮತ್ತು 3 ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ. ಸ್ಟಾರ್ಟಿಂಗಲ್ಲಿ ನಾನು 3 ಚೈನ್ ಹಾಕ್ಕೊಂಡಿದ್ದೀನಲ್ವ, ಅದೇ ರೀತಿ ನಾವು ಡಿಸೈನ್ ಹೆಣ್ಣು ಮಾಡಬೇಕಿದ್ರೂ 3 ಚೈನೇ ಹಾಕ್ಕೋಬೇಕು. 3 ಚೈನ್ ಹಾಕಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಂಡಾದಮೇಲೆ ಪಕ್ಕದಲ್ಲಿ ಮತ್ತೆ ನಾನು ಇನ್ನೂ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶ ಹಾಕಿ ಲಾಕ್ ಆದಮೇಲೆ 1 2 ಚೈನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ದಾರನ ಕಟ್ ಮಾಡಿಕೊಂಡು ನಮ್ಮ ಸೈಡ್ ಈ ಥರ ನೀಟಾಗಿ ಎಳೆದ್ರೆ ಈ ಥರ ನೀಟಾಗಿ ಲಾಕ್ ಆಗುತ್ತೆ. ಇವಾಗ ಇಲ್ಲಿ ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ. ನಾನು ಇನ್ನೂ ಒಂದು ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ನಾನು ಸೆಕೆಂಡ್ ಸ್ಟೆಪ್ ಡಿಸೈನ್ ಮಾಡೋದಕ್ಕೆ ಸೇಮ್ ಕಲರ್ ದಾರನೇ ಯೂಸ್ ಮಾಡ್ತಿದ್ದೀನಿ. ನೋಡಿ, ಇದನ್ನು ಕೂಡ ಎಂಡಲ್ಲಿ ನಾನು 3 ಗಂಟು ಹಾಕ್ಕೊಂಡು ಈ ಥರ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಫಸ್ಟು ಲೇಸ್ನ ದಾರದ ಮೇಲೆ ಇಟ್ಕೊತೀನಿ. ಸೆಕೆಂಡ್ ಸ್ಟೆಪ್ ಡಿಸೈನ್ ಮಾಡೋದಕ್ಕೆ ನೋಡಿ, ಫಸ್ಟ್ ಸ್ಟೆಪ್ಪಲ್ಲಿ ನಾನು ಲಾಕ್ ಮಾಡ್ಕೊಂಡಿದ್ದೆ ಅಲ್ವಾ, ಅದೇ ಪಾಯಿಂಟ್ಗೆ ಕ್ರೋಶನ ಹಾಕಿ ನೀಟಾಗಿ ದಾರನ ಆಚೆ ತೊಗೊಂಬರ್ಬೇಕು. ಆಚೆ ತೊಗೊಂಡು ಬಂದು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀವಲ್ವಾ, ಇಲ್ಲಿಗೂ ಕೂಡ ಒಂದು ಸಿಂಗಲ್ ಕ್ರೋಶ ಹಾಕಿ ಮತ್ತೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು, ನಾನಿಲ್ಲಿ 2 ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. 2 ಸಿಂಗಲ್ ಕ್ರೋಶ ಲಾಕ್ ಆದಮೇಲೆ ನೋಡಿ, ಕರೆಕ್ಟಾಗಿ ಆ 3 ಚೈನ್ ಏನು ಹಾಕ್ಕೊಂಡಿದ್ದೀವಿ ಅದ್ರ ಮಧ್ಯಕ್ಕೆ 2 ಸಿಂಗಲ್ ಕ್ರೋಶ ಲಾಕ್ ಆಗಿದೆ ಅಲ್ವಾ. ಇವಾಗ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ನಾವಿಲ್ಲಿ 5 ಚೈನ್ ಹಾಕ್ಕೊಂಡಿದ್ದೀವಲ್ವ ಆ ಪಾಯಿಂಟ್ಗೆ ನಾವು ಕ್ರೋಶನ ಹಾಕಿ ದಾರನ ನಾವಿಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಿ ನೋಡಿ, ಸಿಂಗಲ್ ಕ್ರೋಶ ಹಾಕ್ಕೊಂಡು ಅಲ್ಲಿ ತನಕನೂ ಕೂಡ ಈ ಥರ ನೀಟಾಗಿ ಎಳ್ಕೊಂಡು ಬರಬೇಕು. ಎಳ್ಕೊಂಡು ಬಂದಮೇಲೆ 2ರಲ್ಲಿ 1 ಮಾಡ್ಕೋಬೇಕು. ಮತ್ತೆ 2ರಲ್ಲಿ 1 ಮಾಡಿ ನಾವಿಲ್ಲಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡೆ ಸೇಮ್ ಪಾಯಿಂಟು ನಾವಿಲ್ಲಿ ಏನು 5 ಚೈನ್ ಹಾಕ್ಕೊಂಡಿದ್ವಿ ಅದೇ ಪಾಯಿಂಟ್ಗೆ ಹೋಗಿ ಕ್ರೋಶನ ತೊಗೊಂಡು ಬಂದು 2ರಲ್ಲಿ 1 ಮಾಡಿ ಮತ್ತೆ 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡು ಸೇಮ್ ಪಾಯಿಂಟ್ಗೆ ಹೋಗಿ ದಾರನ ತೊಗೊಂಡು ಬಂದು ಆ ಕ್ರೋಶ ಮೇಲೆ ನಮಗೆ 3 ಲೂಪ್ ಕಾಣಿಸ್ತಿದೆ ಅಲ್ವಾ, ಸ್ಟಾರ್ಟಿಂಗಲ್ಲಿ 2ರಲ್ಲಿ 1 ಮಾಡಬೇಕು, ಆಮೇಲೆ ಇನ್ನು 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ನಾವು ಲಾಕ್ ಮಾಡಿದ್ದೀವಲ್ಲ ಅಲ್ಲಿ ತನಕ ಎಳ್ಕೊಂಡು ಬಂದು ನಾವು ನೀಟಾಗೆ ಡಬಲ್ ಕ್ರೋಶನ ಮಾಡಿಕೊಂಡ್ರೆ ಹಾರ್ಚು ಕರೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಇವಾಗ ನಾವು ಹಾರ್ಚ್ ನಮಗೆ ಕರೆಕ್ಟಾಗಿ ಬರ್ತಿಲ್ಲ ಅಂತಾರೆ ಸ್ಟಾರ್ಟಿಂಗು ಕ್ರೋಶ ಡಿಸೈನ್ ಕಲಿಯೋರು. ಈ ಥರ ನೀಟಾಗಿ ಎಳ್ಕೊಂಡು ಹಾಕ್ಕೊಂಡ್ರೆ ನೋಡಿ ಇಷ್ಟು ಕರೆಕ್ಟಾಗಿ ಬರುತ್ತೆ. ನಾನಿಲ್ಲಿ 5 ಡಬಲ್ ಕ್ರೋಶ ಹಾಕ್ಕೊಂಡೆ. ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡು ಸೇಮ್ ಪಾಯಿಂಟ್ಗೆ ಹೋಗಿ ಅದು ಎಲ್ಲಿ ತನಕ ನೋಡಿ ಬರುತ್ತೆ ಅಲ್ಲಿ ತನಕ ನೀಟಾಗಿ ಎಳ್ಕೊಂಡು 2ರಲ್ಲಿ 1 ಮಾಡಬೇಕು. 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ನಾವಿಲ್ಲಿ 5 ಚೈನ್ ಹಾಕಿದ್ದೀವಲ್ವ, ಅದಕ್ಕೆ ಎಷ್ಟು ಬೇಕಾಗತ್ತೆ ಅಷ್ಟು ನಾವು ಡಬಲ್ ಕ್ರೋಶನ ಮಾಡ್ಕೋಬೇಕು. ನಾವು ಚೈನು ಒಂದೇ ಸಮ ಕರೆಕ್ಟಾಗಿ ಹಾಕ್ಕೊಂಡಿದ್ರೆ 5 ಚೈನ್ಗೆ 12ರಿಂದ 13
ಅಷ್ಟೇ ನಮಗೆ ಡಬಲ್ ಕ್ರೋಶ ಬೇಕಾಗತ್ತೆ. ನಾವೇನಾದ್ರು ಒಂದು ಚೈನು ದೊಡ್ಡದು ಒಂದು ಚೈನ್ ಚಿಕ್ಕದು ಮಾಡ್ಕೊಂಡಿದ್ರೆ ಆವಾಗ ಹೆಚ್ಚು ಕಮ್ಮಿ ಬರುತ್ತೆ. ಹಾಗಾಗಿ ಸ್ಟಾರ್ಟಿಂಗು ಬೇಸಿಕಲ್ಲಿ ನಾವು ಡಿಸೈನ್ ಕಲಿತಿರ್ತೀವಲ್ವ, ಸ್ಟಿಚಸ್ಗಳು, ಅದನ್ನು ನೀಟಾಗಿ ನಾವು ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಂಡ್ಬಿಟ್ರೆ ಸೀರೆಗೆ ಡಿಸೈನ್ ಹಾಕಬೇಕಿದ್ರೆ ನಮಗೆ ಈಸಿ ಆಗುತ್ತೆ. ನಾನಿಲ್ಲಿ 12 ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಹಾರ್ ಶೇಪ್ ಬಂದಿದೆ. ಈ 12 ಡಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ ನಾವಿಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀವಿ ನೋಡಿ, ಅಲ್ಲಿ ಮಧ್ಯಕ್ಕೆ ಕರೆಕ್ಟಾಗಿ ಬರುತ್ತದು. ಮಧ್ಯಕ್ಕೆ ಕರೆಕ್ಟಾಗಿ ಬಂದು ಲಾಕ್ ಮಾಡ್ಕೋಬೇಕು. ಅವಾಗ ನೀಟಾಗಿ ಈ ಥರ ಶೇಪ್ ಬರುತ್ತೆ. ಮತ್ತು ಇವಾಗ ಕ್ರೋಶ ಮೇಲೆ ದಾರನ ತೊಗೊಂಡು ನೆಕ್ಸ್ಟ್ ಏನು 5 ಚೈನ್ ಹಾಕಿದ್ದೀವಲ್ವ ಆ ಪಾಯಿಂಟ್ಗೆ ಕ್ರೋಶನ ಹಾಕಿ ಮತ್ತೆ ದಾರನ ತೊಗೊಂಡು ಬನ್ನಿ. ನಾವು ಎಲ್ಲಿಗೆ ಲಾಕ್ ಮಾಡ್ಕೊಂಡಿದ್ವಿ ಅಲ್ಲಿ ತನಕನೂ ಕೂಡ ದಾರನ ಈ ಥರ ಹೇಳ್ಕೊಂಡು ಬರಬೇಕು. ದಾರನ ಈ ಥರ ಹೇಳ್ಕೊಂಡು ಬಂದು ಕ್ರೋಶ ಮೇಲೆ 3 ಲೂಪ್ ಇದೆ ಅಲ್ವಾ, ಸ್ಟಾರ್ಟಿಂಗಲ್ಲಿ 2ರಲ್ಲಿ 1 ಮಾಡಬೇಕು, ಮತ್ತು ಇನ್ನು 2ರಲ್ಲಿ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಇವಾಗ ಫಸ್ಟು 5 ಚೈನಲ್ಲಿ ನಾವು 12 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀವಲ್ವ, ಅದೇ ರೀತಿ ಈ 5 ಚೈನಲ್ಲೂ ಕೂಡ 12 ಡಬಲ್ ಕ್ರೋಶನ ಹಾಕ್ಕೋಬೇಕು. ಮತ್ತು 3 ಚೈನ್ ಹಾಕಿದ್ದೀವಲ್ವ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು, ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಬೇಕು. ಡಿಸೈನ್ ಕಂಪ್ಲೀಟ್ ಆಗಿದೆ. ಇವಾಗ ತಾನೇ ಸೀರೆ ಕುಚ್ಚು ಕಲಿತಿರೋರು ನೋಡಿ, ಈ ಥರ ಆರ್ಚ್ ಕರೆಕ್ಟಾಗಿ ಬರಬೇಕು ಅಂದರೆ ನಾವೆಲ್ಲಿಗೆ ಲಾಕ್ ಮಾಡ್ಕೊಂಡಿರ್ತೀವಿ ಅಲ್ಲಿ ತನಕ ಎಳ್ಕೊಂಡು ನಾವು ಡಬಲ್ ಕ್ರೋಶ ಹಾಕ್ಕೊತಾ ಬಂದರೆ ನೀಟಾಗಿ ಶೇಪ್ ಬರುತ್ತೆ. ಇಲ್ಲಿ ಕೊನೆಯಲ್ಲಿ ನಾನು 3 ಚೈನ್ ಇತ್ತಲ್ವ ಅಲ್ಲಿ 2 ಸಲ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೆ ನೋಡಿ ಫಸ್ಟ್ ಸ್ಟೆಪ್ಪಲ್ಲಿ, ಅದ್ರ ಮಧ್ಯದಲ್ಲಿ ಮತ್ತೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು 1 2 ಚೈನ್ನ ಹಾಕಿ ದಾರನ ಕಟ್ ಮಾಡಿಕೊಂಡು ನಮ್ಮ ಸೈಡ್ ಈ ಥರ ನೀಟಾಗಿ ಎಳೆದು ಲಾಕ್ ಮಾಡ್ಕೋಬೇಕು. ಇಲ್ಲಿ ನಾನು 3 ಚೈನ್ ಗ್ಯಾಪ್ ಏನು ಇಟ್ಟಿದ್ದೀನಲ್ವ ಇಲ್ಲಿಗೆ ನಾನು ಸೀರೆ ಕುಚ್ಚನ್ನ ಕಟ್ಬಿಟ್ಟು ಡಿಸೈನ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಸೀರೆ ಕುಚ್ಚು ಕಟ್ಟಾಗಿದೆ. ನಾನಿಲ್ಲಿ ಸೀರೆ ಕುಚ್ಚು ಕಟ್ಟೋದಕ್ಕೆ 150 ಎಳೆ ಯೂಸ್ ಮಾಡಿದ್ದೀನಿ. ಅದನ್ನು ಉಲ್ಟಾ ಮಾಡಿ ಕಟ್ಟಿದಾಗ 300 ಎಳೆ ದಾರ ಆಗುತ್ತೆ. ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ ನೋಡಿ. ನಾವು ಎಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀವಿ ಅಲ್ಲಿ ತನಕ ಎಳ್ಕೊಂಡು ನಾವು ಡಬಲ್ ಕ್ರೋಶ ಹಾಕ್ಕೊಳ್ಳೋದ್ರಿಂದ ಆರ್ ಶೇಪು ನೀಟಾಗಿ ಬರುತ್ತೆ. ಸ್ಟಾರ್ಟಿಂಗ್ ಇವಾಗ ತಾನೇ ಸೀರೆ ಕುಚ್ಚು ಕಲಿತಿರೋರು ಈ ಥರ ಡಿಸೈನ್ನ ಫಸ್ಟ್ ಟ್ರೈ ಮಾಡಿ, ತುಂಬ ನೀಟಾಗಿ ಬರುತ್ತೆ. ಆಮೇಲೆ ಬ್ರೈಡಲ್ ಸೀರೆ ಕುಚ್ಚುಗಳನ್ನ ಟ್ರೈ ಮಾಡಿ. ಈ ಡಿಸೈನ್ಗೆ ನೀವೇನಾದ್ರು ಚಾರ್ಜ್ ಮಾಡ್ತೀನಿ ಅಂದರೆ ಒಂದು 200 to 250 ತನಕ ಚಾರ್ಜ್ ಮಾಡ್ಬೋದು, ಇಲ್ಲ 300 ತನಕನೂ ಕೂಡ ಚಾರ್ಜ್ ಮಾಡ್ಬೋದು. ಇವತ್ತು ಹೇಳ್ಕೊಟ್ಟಿರೋ ಡಿಸೈನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನಾಕೋ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.